ನಮಸ್ಕಾರ ವೀಕ್ಷಕರೇ. ಬಬಲಾದಿ ಚಿಕ್ಕಪ್ಪಜ್ಜನವರ ಕಾಲಜ್ಞಾನದ ಬಗ್ಗೆ ನಾನು ರೀಸೆಂಟ್ ಆಗಿ ತಿಳಿಸಿದ್ದೆ. ಪತ್ರಪ್ಪ ಕಿಲಬೂರು ಇವರು ಒಂದು ಬುಕ್ ನ ಕಳಿಸಿದ್ರು. ಅದರಲ್ಲಿರೋ ಮುಂಡಿಗೆ ಪದಗಳಲ್ಲಿ ಎಷ್ಟೋ ವಿಷಯಗಳನ್ನ ಅವರು ಕೂಡ ಬರೆದಿಟ್ಟಿದ್ರು. ಈ ಕಾಲಜ್ಞಾನಿಗಳು ಬರೆದಿರುವಂತ ಕೆಲವಷ್ಟು ವಿಷಯಗಳು ನಮ್ಗೆ ಅವಾಗ ದಾರಿ ತೋರಿಸ್ತಾ ಇರುತ್ತೆ. ಈ ಟೈಮ್ ನಲ್ಲಿ ನಾವು ಈ ರೀತಿ ಮಾಡ್ಬೇಕು ಅಂತ ಮುಂಡಿಗೆ ಪದದಲ್ಲಿ ಇವತ್ತು ಕೂಡ ನಾನು ಕೆಲವೊಂದನ್ನ ತಿಳಿಸ್ಕೊಡ್ಬೇಕಂತ ಇದ್ದೀನಿ. ಅದರಲ್ಲಿ ಇನ್ನೊಂದು ಮುಂಡಿಗೆ ಪದ ಬಂದು, ಇನ್ನು ನೋಡಿರಿ ಜಗದ ಹೈರಾಣ ಸುಳ್ಳಲ್ಲ ಜಾಣ, ಇನ್ನ ನೋಡಿರಿ ಲೋಕದಾಟಣ್ಣ ಸುಳ್ಳ ಜನರ ಸುಲದ ನುಂಗಂತ ಕಳ್ಳ ಜನರನ್ನು ಕಡದ ಒಟ್ಟುತ ಕಳ್ಳ ಬಿಡದೆ ಒಳಗ ಹೊರಗ ಕೊಳ್ಳಿ ಹಚ್ಚಿ ಮನಿ ಸುಡುವಾಳಣ್ಣ. ಇಲ್ಲಿ ಸುಡುವಾಳಣ್ಣ ಅಂತ ಬರೀತಾರೆ. ಅಂದ್ರೆ ಒಂದು ದೇವಿಯ ರೂಪದಲ್ಲಿ ಇಲ್ಲ ಹೆಣ್ಣಿನ ರೂಪದಲ್ಲಿ ಕೆಟ್ಟ ಜನರನ್ನ, ಸುಳ್ಳು ಜನರನ್ನ ಮುಂದೆ ನುಂಗುತ್ತಾ ಹೋಗ್ತಾಳೆ. ಕಳ್ಳ ಜನರನ್ನ ಏಟು ಕೊಡ್ತಾ ಹೋಗ್ತಾಳೆ. ಯಾವ್ದಾವ್ದು ರೀತಿ ಬೇಕಾದ್ರೂ ಆಗಿರ್ಬೋದು. ನಾನು ರೀಸೆಂಟ್ ಪ್ರೋಗ್ರಾಮ್ ಅಲ್ಲಿ ತಿಳಿಸಿದೆ, ಬಸವಣ್ಣವ್ರು ಬರೋ ಟೈಮ್ ನಲ್ಲಿ ಮಾರಿಯರು, ದುರ್ಗಿಯರು, ಮಸಣಿಯರು ಇಂಥವ್ರನ್ನೆಲ್ಲ ಕರ್ಕೊಂಡ್ ಬರ್ತಾರೆ ಅಂತ. ಅದು ಯಾವ ರೂಪದಲ್ಲಿ ಬೇಕಾದ್ರೂ ನಿಮ್ಮ ಮನೆಗೂ ಎಂಟ್ರಿ ಕೊಡ್ಬೋದು. ಅವಳು ಪಟ್ಟು ಬಿಡದೆ ಕೆಟ್ಟ ಜನರನ್ನ ಕೊಳ್ಳಿ ಹಚ್ಚಿ ಮನೇನ ಸುಡ್ತಾಳೆ ಅಂತ ತಿಳಿಸ್ತಾರೆ. ಯಾವ ರೂಪದಲ್ಲಿ ಬರುತ್ತೋ ನೀವೇ ಯೋಚನೆ ಮಾಡ್ಬೇಕು. ಎಷ್ಟೋ ಜನಕ್ಕೆ ಅನುಭವ ಆಗಿರುತ್ತೆ. ಆ ರೂಪದಲ್ಲಿ ಬಂತು, ನಮ್ಮ ಮನೆ ಸುಟ್ಟೋಯ್ತು, ಹಾಳಾಗೋಯ್ತು ಅನ್ನೋ ಆ ಅನುಭವಗಳನ್ನ ಇವರು ತಿಳಿಸ್ತಾರೆ. ಮಾರಿಯರು ಮಸಣಿಯರ ರೂಪದಲ್ಲಿ, ದುರ್ಗಿಯರ ರೂಪದಲ್ಲಿ ಬಂದು ನಿಮ್ಮ ಕೆಟ್ಟತನನ ಕಿತ್ಕೊಂಡು ತಿಂತಾಳೆ ಅಂತ ಒಂದು ಪದದಲ್ಲಿ ಬರೀತಾರೆ. ಎಂದೋ ಏನೋ ಎನ್ನಬೇಡಣ್ಣ, ಹನ್ನೊಂದು ತರದಿಂದ ಸಂಧಿಗೊಂದಿ ಹುಡುಕತಾಳಣ್ಣ. ಯಾವತ್ತಾಗುತ್ತೆ, ಎಲ್ಲಾಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡ. 11 ತರದಿಂದ ಸಂಧಿಗೊಂದಿ ಎಲ್ಲ ಹುಡುಕಿ ನಿಮಗೆ ಶಿಕ್ಷೆ ಕೊಡ್ತಾಳೆ ಅಂತ ತಿಳಿಸ್ತಾರೆ. ಅಂದು ಇಂದು ಅನ್ನದಿರಿ ಸಂದು ಮುಂದಿನ ಒದಗಿ ಬಂದೀತು ಕಂದ ಕರ್ಮಾರಿ ಕಾಣದೆ ನೀವು ಧರಣಿ ಗುರುಳಿ ಸತ್ತೀರಣ್ಣ. ನನಗೆ ಈ ಲೋಕ ಸಾಕಪ್ಪ, ನನಗೆ ಈ ಕಷ್ಟ ಬೇಡಪ್ಪ ಅಂತ ಹೇಳಿ ಭೂಮಿ ಮೇಲೆ ತಿರುಗಿ ಬಿದ್ದು ಸಾಯ್ತೀವಿ ಅಂತ ಕಾಲ ಬರುತ್ತೆ. ಕರಿಮಾರಿ ಬರ್ತಾಳೆ ಅಂತ ತಿಳಿಸ್ತಾರೆ ಇವರು. ಯಾರು? ಬಬಲಾದಿ ಚಿಕ್ಕಪ್ಪಜ್ಜನವರು. ಅವರ ಕಾಲಜ್ಞಾನದ ದೃಷ್ಟಿ ನೋಡಿ. ಕಾಡಕಂಟಿ ಮೇವು ತಾಳಣ್ಣ, ಈ ರೂಢಿಯೊಳಗ ವಾಡಿ ಒಡೆಯನ ನುಂಗುತಾಳಣ್ಣ. ಕಾಳ ಮನಿ ಮನಿ ಕರಿಯ ಬರುವುದು ರೂಢಿ ತುಂಬಾ ಗೋರಿ ಕಾಣದು. ಹಡದಿ ಮಡದಿ ಆಗಲಿ ಹೋಗುವಾಗ ಮಾರಿ ಪೀಡಿಗೆ ಮಡಿದಿರಣ್ಣ. ಅಂದ್ರೆ ಇಲ್ಲಿ ಮಾರಿಯರಿಂದ ಮರಣ ಅನ್ನೋದು ಸಂಭವಿಸುತ್ತೆ. ಮನೆ ಮನೆ ತಿರುಗ್ತಾಳೆ, ಎಲ್ಲೋದ್ರೂ ಬಿಡೋದಿಲ್ಲ ಅಂತ ಇನ್ನೊಂದು ಪದದಲ್ಲಿ ತಿಳಿಸ್ತಾರೆ, ಮುಂಡಿಗೆ ಪದದಲ್ಲಿ. ಇನ್ನ ನೆಕ್ಸ್ಟ್ ಪದ ಬರೀತಾರೆ, ಸಿದ್ಧರನ ಗುದ್ದುತಾಳಣ್ಣ, ಈ ಸಿದ್ಧ ಸಾಧುರನ ಹದ್ದುಕಾಗಿ ಹಂಚುತ್ತಾಳಣ್ಣ. ನಾವು ಸಿದ್ಧರು, ಸಾಧಕರು ಅಂತ ಸುಳ್ಳು ಹೇಳ್ಕೊಂಡು ಜನರನ್ನ ಯಾಮಾರಿಸ್ತಾ ಇರ್ತಾರೆ ಎಷ್ಟೋ ಜನ. ಈಗಲೂ ಎಷ್ಟೋ ಜನ ಆ ತರದವ್ರು ಇದಾರೆ, ನಾವು ನೋಡ್ತಾ ಇದೀವಿ. ನನ್ನ ಮೇಲೆ ದೇವ್ರು ಬರುತ್ತೆ, ನನ್ನ ಮೇಲೆ ಹಾಗೆ ಬರುತ್ತೆ, ಹೀಗೆ ಬರುತ್ತೆ ಅಂತ ಹೇಳ್ತಾರಲ್ಲ, ಅಂತ ಸಿದ್ಧರನ್ನ ನಾವು ಸಾಧುಗಳು ಅಂತ ಹೇಳ್ಕೊಂಡು ಬದುಕ್ತಾ ಇದಾರಲ್ಲ, ಸಾಧುಗಳ ವೇಷದಲ್ಲಿರೋರ್ನ ಹರಿದು ಹದ್ದು ಕಾಗೆಗೆ ಹಂಚುತ್ತಾಳೆ ಅಂತ ಬರೀತಾರೆ. ಅಂತದ್ದೆಲ್ಲ ಕಾಯ್ದು ನೋಡ್ಬೇಕು ಯಾವಾಗ ಆಗುತ್ತೋ. ಅದು ನಮ್ಮ ಕೈಲೇ ಮಾಡಿಸ್ತಾರೋ ಇಲ್ಲ ಯಾವ್ದೋ ಒಂದು ರೂಪದಲ್ಲಿ ಮಾಡ್ತಾಳೋ, ಒಟ್ನಲ್ಲಿ ಇದೆಲ್ಲ ನಡೆಯುತ್ತೆ ಅಂತಾನೆ ಅವರು ತಿಳಿಸಿದ್ದು. ಯಾತ ಭೂತಳ ಹೇತ ಸಾಯ್ವದ ಅಷ್ಟ ಜ್ಯೋತಿಷ್ಠ ನಷ್ಟವಾಗುವುದು, ರೊಟ್ಟಿ ಕಾಣದೆ ಒಟ್ಟಿ ತಿಂಬುದು ರಟ್ಟ ಮತಗಳ ಕೆಟ್ಟವಣ್ಣ. ಇಲ್ಲಿ ಎಷ್ಟೋ ಮತಗಳು ಹಾಳಾಗಿ ಹೋಗ್ತಾವೆ. ಹೊಟ್ಟೆ ತುಂಬಿದ್ರೆ ಸಾಕು ಅಂತ ರೊಟ್ಟಿಗೋಸ್ಕರ ಅಲದು ನನ್ನ ಜಾತಿ ಧರ್ಮ ಎಲ್ಲ ಮರ್ತು ಬದುಕ್ತೀನಿ, ನನಗೆ ಊಟ ಕೊಡಿ ಅನ್ನೋ ಕಾಲಕ್ಕೆ ತಂದಿಡ್ತಾಳೆ ಇವಳು ಕೂಡ. ಅಂತ ಕಾಲ ಬರುತ್ತೆ ಅನ್ನೋ ಅರ್ಥದಲ್ಲಿ ಇವ್ರು ಬರೆದಿದ್ದಾರೆ. ಸ್ವಲ್ಪ ಹಳೆಗನ್ನಡ ವಚನಗಳ ಸ್ವರೂಪದಲ್ಲಿರೋದ್ರಿಂದ ಸ್ವಲ್ಪ ವೇರಿಯೇಷನ್ ಇರ್ಬೋದು. ನಾನು ಅದಕ್ಕೆ ನಿಮ್ಗೆ ಪೇಜನ್ನು ತೋರಿಸ್ತಾ ಇರ್ತೀನಿ, ನೀವು ಓದ್ಕೊಳ್ಳಿ. ಇದರಲ್ಲಿರೋ ಅರ್ಥಗಳನ್ನ ತಗೊಳ್ಳಿ ಸಾಕು. ತಪ್ಪುಗಳನ್ನ ಕಂಡುಹಿಡಿಯೋದು ಸುಲಭ, ಅದನ್ನ ತಿಳಿಸೋದು ಸ್ವಲ್ಪ ಕಷ್ಟ. ತಪ್ಪುಗಳು ಸಿಗ್ತಾ ಇರುತ್ತೆ, ತಪ್ಪುಗಳನ್ನ ಬಿಟ್ಟು ಅದರಲ್ಲಿರುವಂತ ಒಳ್ಳೆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ. ಇನ್ನ ಹಣ್ಣಿಗೊಂದು ಹೆಣ್ಣು ನೋಡಣ್ಣ, ಈ ಭೋಗ ನೀಗದ ಕೊಲೆಯ ನೇರಿ ಕೊಡ್ತಾರಣ್ಣ. ಇಲ್ಲಿ ಹಣ್ಣಿಗೊಂದು ಹೆಣ್ಣು ಅಂತ ಬರೀತಾರೆ. ನಿಜವಾಗ್ಲೂ ಈ ಪದದ ಅರ್ಥ ನೀವೇ ತಿಳ್ಕೊಬೇಕು. ಬೇಗ ಬೆನ್ನಿಗೆ ಕಲ್ಲ ಎಸೆಯಲು ತೆಳಗ ಹಿಳಿದರ ನಿನ್ನ ಬಿಡರು, ನಾಗಭೂಷಣ ನಾಮ ನೆನೆದು ಆ ಯೋಗಿ ಯೋಗೋ ಎಣ್ಣ. ಅಂದ್ರೆ ನೀವು ನಾಗಭೂಷಣನ ನಾಮ ನೆನ್ಕೊಂಡು ಯೋಗಿಯಾಗೋ ಅಣ್ಣ ಅಂತ ಹೇಳ್ತಾರೆ. ಕೆಟ್ಟ ಕೆಲಸ ಮಾಡೋದನ್ನ ಬಿಟ್ಟು ಒಳ್ಳೆ ರೀತಿ ಧರ್ಮ ಕಾರ್ಯಗಳಲ್ಲಿ ನೀವು ಕೂಡ ಒಬ್ಬರಾಗಿ ಅಂತ ಈ ಲೈನ್ಗಳಲ್ಲಿ ಇವ್ರು ತಿಳಿಸ್ತಾರೆ. ದುಡ್ಡಿಗೊಂದು ಮಗಿಯ ನೀರಣ್ಣ, ಈ ದ್ವಾರ ಮನೆಯೊಳು ದಮಡಿಗೊಂಬತ್ತು ದಮಡಿ ನೋಡಣ್ಣ. ಈ ಪದದ ಅರ್ಥ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಇಲ್ಲಿ ದುಡ್ಡಿಗೆ ನೀರನ್ನ ಮಾರುವಂತ ಕಾಲ ಬರುತ್ತೆ. ಅಷ್ಟೊಂದು
ವ್ಯಾಲ್ಯೂ ಜಾಸ್ತಿ ಆಗುತ್ತೆ ನೀರಿಗೆ ಅಂತ ತಿಳಿಸ್ತಾರೆ. ಈಗ ಆಲ್ರೆಡಿ ವ್ಯಾಲ್ಯೂ ಜಾಸ್ತಿ ಆಗಿದೆ ನೀರಿಗೆ, ನೀರಿನ ಬರ ಅನ್ನೋದು ಎಲ್ಲಾ ಕಡೆ ಕಾಡ್ತಾ ಇದೆ, ಇನ್ನ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಈಗ ಆಲ್ರೆಡಿ ಎಷ್ಟೋ ದೇಶಗಳಲ್ಲಿ ಫ್ಯೂಚರ್ ಕರೆನ್ಸಿ ಯಾವುದು ಅಂದ್ರೆ ನೀರು. ಯಾರ ಹತ್ರ ನೀರು ಜಾಸ್ತಿ ಇರುತ್ತೆ ಅವನೇ ಪ್ರಪಂಚದ ಶ್ರೀಮಂತ ಅಂತ ಘೋಷಿಸ್ಕೋಬೇಕಾಗತ್ತೆ. ನೀರು ಅಂದ್ರೆ ಸಮುದ್ರದಲ್ಲಿ ಬೇಜಾನ್ ನೀರಿದೆ, ಬದುಕೋಬೋದಲ್ವಾ ಅಂತಾರೆ. ಆದ್ರೆ ಕುಡಿಯೋ ನೀರು, ಸಮುದ್ರದ ನೀರು ಕುಡಿದು ಬದುಕೋದಕ್ಕಾಗೋದಿಲ್ವಲ್ಲ, ಅಂತದ್ರ ಬಗ್ಗೆ ಇವ್ರು ಹೇಳ್ತಾರೆ. ದುಡ್ಡಿಗೊಂದು ಮಗಿಯ ನೀರಣ್ಣ ಅಂತ ತಿಳಿಸ್ತಾರೆ. ನಮ್ಮ ಮುಂದಿನ ಬರೀತಾರೆ, 3 ವರಕ್ಕೆ ಷೇರು ಮಾರಾದು ವೀರಶೈವರ ಜಾತಿ ಜರಿವದು ವೀರಬಸವನ ಸಾರಿ ಬರುವಾಗ 100 ಕುಲಗಳು ಏಕವಣ್ಣ ಅಂತ ಹೇಳ್ತಾರೆ. ಇಲ್ಲಿ ನಾವು ವೀರಶೈವರಲ್ಲಿ ಎಷ್ಟೆಷ್ಟೋ ಜಾತಿಗಳನ್ನ, ಉಪಜಾತಿಗಳನ್ನ ಹುಟ್ಟಾಕೊಳ್ತಾ ಇದ್ದಾರೆ. ನಾವು ಗ್ರೇಟು, ನಾವು ಹೈ, ನಾವು ಇದಕ್ಕೆ ಮೀಸಲಾತಿ ಬೇಕು ಅಂತ ಹುಟ್ಟಾಕೊಳ್ತಾ ಇದಾರಲ್ಲ, ಅಂತವ್ರು ಎಲ್ಲಾ ಸೇರಿ ಒಂದೇ ಕುಲ ಅಂತ ಬದುಕೋ ಕಾಲ ಬರುತ್ತೆ. ಬಸವಣ್ಣ ಬರುವಾಗ ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸ್ತಾರೆ. ಎಲ್ಲಾನು ಅದೇ ಅವ್ರು ಹೇಳಿದ್ವು. ಎಲ್ಲರೂ ಒಟ್ಟಿಗೆ ಯಾವತ್ತು ಸಾಮರಸ್ಯದಿಂದ ಬದುಕ್ತಿರೋ ಅವತ್ತು ಜಗತ್ತು ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಧರ್ಮಗುರುಗಳು, ಸಾಧುಗಳು ಅನ್ಕೊಂಡವ್ರು, ಸಿದ್ಧರು ಅನ್ಕೊಂಡವ್ರು ಡಿವೈಡ್ ಮಾಡ್ತಾ ಹೋಗ್ತಾರೆ. ಬ್ರಿಟಿಷ್ ಅವರು ಬಂದು ನಮ್ಮ ದೇಶನ ಡಿವೈಡ್ ಮಾಡಿದ್ರು. ಡಿವೈಡ್ ಅಂಡ್ ರೂಲ್ ಅಂತ ಹೇಳ್ಬಿಟ್ಟು ನಮ್ಮಲ್ಲೇ ಜಗಳಗಳನ್ನ ತಂದಿಕ್ಕಿ, ಹೊಡೆದಾಟಗಳನ್ನ ತಂದಿಕ್ಕಿ ಅವರು ರಾಜ್ಯಭಾರ ನಡೆಸಿದ್ರು. ಅದೇ ರೀತಿ ಇವತ್ತು ಇಲ್ಲಿ ಸಾಧುಗಳು, ಸಂತರುಗಳು ಹೆಸರಲ್ಲಿ ಎಷ್ಟೋ ಜನ ನಮ್ಮನ್ನೇ ಡಿವೈಡ್ ಮಾಡಿ ರೂಲ್ ಮಾಡ್ತಾ ಇದ್ದಾರೆ. ಅವ್ರ ಅಧಿಕಾರದಲ್ಲಿ ಕುತ್ಕೊಂಡು ಖುಷಿಯಾಗಿ ಭೋಗ ಅನುಭವಿಸ್ತಾ ಇದ್ದಾರೆ. ಅಂತವ್ರನ್ನ ನಂಬಿ ನಾವು ಬದುಕ್ತಾ ಇದೀವಿ. ನಿಜವಾದ ಸಾಧಕರಿದ್ರು, ಅಂತವ್ರು ಹೋದ್ರು. ಈಗಲೂ ಕೆಲವೊಬ್ರು ಬೆರಳೆಣಿಕೆ ಅಷ್ಟು ಮಾತ್ರ ಉಳ್ಕೊಂಡಿದ್ದಾರೆ. ಅಂತವ್ರನ್ನ ನಂಬೋದು ಕಲೀರಿ. ಎಕ್ಸಾಂಪಲ್ ಶಿವಕುಮಾರ ಸ್ವಾಮೀಜಿ ಆಗಿರ್ಬೋದು. ಅಂತ ಸಾಧಕರು ಭಿಕ್ಷೆ ಎತ್ತಿ 2,000 ಮಕ್ಕಳನ್ನ ಸಾಕಿದ್ರು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಆ ಮಟ್ಟಕ್ಕೆ ಬೆಳೀತಾ ಇರೋ ಸಾಧುಗಳನ್ನ, ಸಂತರುಗಳನ್ನ ನಂಬಿ, ಅದನ್ನ ಬಿಟ್ಟು ಅವರು ಐಷಾರಾಮಿ ಜೀವನ ನಡೆಸೋದಕ್ಕೋಸ್ಕರ ನಾವು ಸಾಧುಗಳು, ಸಂತರು ಅಂತ ಹೇಳಿ ಜಾತಿಗಳನ್ನ ಹುಟ್ಟಾಕ್ತಾರಲ್ಲ, ಅಂತವ್ರನ್ನ ನಂಬೇಕಾ? ಒಂದ್ಸಲ ಯೋಚನೆ ಮಾಡಿ ಅಂತ ತಿಳಿಸ್ತಾರೆ. ಇನ್ನ ನೆಕ್ಸ್ಟ್ ಅವ್ರು ಬರೀತಾರೆ, ಜೋಡು ಸೂರ್ಯರು ಮೂಡುತ್ತಾರಣ್ಣ ಈ ನಾಡ ಮೇಲೆ ಕಾಡ ಕಿಚ್ಚಿನ ಕೇಡಬಾಳಣ್ಣ. 2 ಸೂರ್ಯರು ಬಂದಾದ ದಿನ ನಾಡಿನ ಮೇಲೆ ಕಿಚ್ಚು ಅನ್ನೋದು ಹುಟ್ಟುತ್ತೆ ಅಂತ ಹೇಳ್ತಾರೆ. 2 ಸೂರ್ಯ ಬರ್ತಾರೆ ಅಂತ 2024ರಲ್ಲೇ ಒಂದು ಮಾತುಗಳು ಓಡಾಡ್ತು. ಬಟ್ ಆದ್ರೆ ಅವಾಗ ನಮಗೆ ಕಾಣಿಸ್ಕೊಂಡಿಲ್ಲ 2 ಸೂರ್ಯ ಯಾವ ರೀತಿ ಇರುತ್ತೋ ಅಷ್ಟೊಂದು ಎಕ್ಸಾಕ್ಟ್ ಆಗಿ ಹೇಳೋದಕ್ಕಾಗೋದಿಲ್ಲ. ಒಂದು ನಕ್ಷತ್ರ ಎಕ್ಸ್ಪ್ಲೋಡ್ ಆದಾಗ ಅದಾಗುತ್ತೆ ಅಂತ ಹೇಳಿದ್ರು. ಕೆಲವಷ್ಟು ನಕ್ಷತ್ರಗಳು ಎಕ್ಸ್ಪ್ಲೋಡ್ ಆಯ್ತು, ಆದ್ರೆ ಅದ್ರ ಬೆಳಕು 2ನೇ ಸೂರ್ಯನ ತರ ಕಾಣಿಸ್ಲಿಲ್ಲ. ಈಗ AI ಅಡ್ವಾನ್ಸ್ ಆಗಿರೋದ್ರಿಂದ ಕೆಲವೊಬ್ರು ಇದೇ 2ನೇ ಸೂರ್ಯ ಅಂತ ಬೇರೆ ಬೇರೆ ರೀತಿ ವಿಡಿಯೋಗಳನ್ನ ಮಾಡಿ ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಒರಿಜಿನಲ್ ಆಗಿ 2ನೇ ಸೂರ್ಯ ಇಲ್ಲ, ಸೂರ್ಯನ ಬೇರ್ಪಟ್ಟ ಒಂದು ಭಾಗ ಭೂಮಿಗೆ ಇನ್ನೊಂದು ಸೂರ್ಯನ ರೀತಿ ಕಾಣಿಸಿದ ದಿನ ಭೂಮಿಗೆ ಕಿಚ್ಚು ಹಚ್ಚುತ್ತೆ, ಕೆಟ್ಟದು ಕಾಡುತ್ತೆ ಅಂತ ತಿಳಿಸ್ತಾರೆ. ಜೋಡು ಸೂರ್ಯರು ಮೂಡುತ್ತಾರಣ್ಣ ಈ ನಾಡ ಮೇಲ ಕಾಡು ಕಿಚ್ಚಿನ ಕೇಡಬಾಳಣ್ಣ ಅಂತ ತಿಳಿಸ್ತಾರೆ. ಇನ್ನ 7 ಪಟ್ಟಕ್ಕೆ ಪಾಳೆ ಕೂಡದು ಅಳಿಯ ಬರುವಾಗ ಕಳಿಯ ತೋರದು ಬಾಳ ನಿಬ್ಬಣ ಬರಿದು ಕೂಡದ ಕಲ್ಲ ಕೋಳಿ ಕೂಗುದಣ್ಣ. ಇಲ್ಲಿ ಅಳಿಯ ಬರುವಾಗ ಅಂತ ಬರೀತಾರೆ. ಇಲ್ಲಿ ಬಸವಣ್ಣವ್ರನ್ನ ಅಳಿಯ ಅಂತ ಕರೆದಿದ್ದಾರೆ. ಅವರು ಬರೋ ಟೈಮ್ ನಲ್ಲಿ ಕಲ್ಲಿನ ಕೋಳಿ ಕೂಗುತ್ತೆ ಅನ್ನೋದು ಕೂಡ ಮೆನ್ಷನ್ ಮಾಡ್ತಾರೆ. 3,000 ಕನ್ಯೆ ಹೆಣ್ಣಣ್ಣ 3,000 ಕ್ವಾಣ ಕುರಿಗಳ ಕೊಯ್ಯುತ್ತಾರಣ್ಣ. ಇಲ್ಲಿ 3,000 ಕನ್ಯೆ ಹೆಣ್ಣಣ್ಣ ಅಂತ ಹೇಳ್ತಾರೆ. ಅಳಿಯ ಬರುವಾಗ ಕನ್ಯರ್ ನಿಂತ್ಕೊಂಡು ವೆಲ್ಕಮ್ ಮಾಡೋದ್ರ ಬಗ್ಗೆ ಏನಾದ್ರು ಬರ್ದಿದ್ದಾರೇನೋ. ಆ ಟೈಮ್ಗೆ 3,000 ಕ್ವಾಣ ಕುರಿಗಳ ಕೊಯ್ಯುತ್ತಾರಣ್ಣ ಅಂದ್ರೆ ಬಲಿ ಕೊಡ್ತಾರೆ. ಕೋಣಗಳು, ಕುರಿಗಳನ್ನ ಬಲಿ ಕೊಟ್ಟು ಅವರನ್ನ ಸ್ವಾಗತ ಮಾಡ್ತಾರೆ ಜನರು ಅಂತ ಹೇಳ್ತಾರೆ. 100 ಕಂಡಗ ಬಳಿಯ ಒಡೆಯುವರ ಮತ್ತು ಪುತ್ರನ ಸಂಘ ಮಾಡುವವರ ಅಣ್ಣ ತಂಗಿಗೆ ಲಗ್ನವಾಗದು ಎಂಗಿ ದಿನಗಳು ಬಂದಾವಣ್ಣ. ಈ ಮಾತನ್ನ ಅವ್ರು ಹೇಳ್ತಾರೆ. ಅದಕ್ಕಿಂತ ಮುಂಚೆ ಈ ರೀತಿ ಸಂಗತಿಗಳು ಸಂಭವಿಸ್ತವೆ. 100 ಕಂಡಗ ಬಳಿಯ ಒಡೆಯುವರ, ಪುತ್ರನ ಸಂಘ ಮಾಡುವವರ ಅಂದ್ರೆ ಮಕ್ಕಳ ಜೊತೆನೆ ಸಂಸಾರ ನಡೆಸ್ತಾರೆ, ಅಣ್ಣ ತಂಗಿಯರು ಮದುವೆ ಆಗ್ತಾರೆ. ಇಂಥ ದಿನಗಳು ಬರುತ್ತೆ ಅಂದ್ರೆ ಅಮ್ಮ ಮಗನ ಮದುವೆ ಆಗಿರೋದು, ಮಗಳನ್ನ ತಂದೆ ಮದುವೆ ಆಗಿರೋದು, ಇಂಥದ್ದೆಲ್ಲ ನಡೆಯುತ್ತೆ. ಇದೆಲ್ಲ ಕೇಡುಗಾಲಕ್ಕೆ ಅಂದ್ರೆ ಕೆಟ್ಟ ಕಾಲಕ್ಕೆ ಒಂದು ಮುನ್ಸೂಚನೆ. ಅದಾದ ಮೇಲೆ ಅಳಿಯ ಬರುತ್ತಾನೆ ಅಂತ ಇವ್ರು ತಿಳಿಸ್ತಾರೆ. ಸತ್ಯ ಶರಣರು ಸಾರುತ್ತಾರಣ್ಣ ನೀವೆತ್ತಿ ಕಾಣದೆ ಕೆತ್ತಿ ಕೈಗಳ ಹಾಕುತ್ತಾರಣ್ಣ. ಹತ್ತಿ ಎಣ್ಣಿ ಬೆಣ್ಣಿ ಸಿಗದೆ 10 ಗಾವಂಕ ಸಂತಿ ನೆರುವುದು, ಭತ್ತ ಮುತ್ತ ಸವನ ಮಾರುವುದು ಕತ್ತಿ ಜನರಿಗೆ ತಿಳಿರಣ್ಣ ಅಂತ ತಿಳಿಸ್ತಾರೆ. ಅಂದ್ರೆ ಮುಂದೆ ಒಂದು ದಿನ ಇಂಥ ಸಂಗತಿಗಳೆಲ್ಲ ನಡೆಯುತ್ತೆ. ಎಣ್ಣೆ ಬೆಣ್ಣೆ ಏನೂ ಸಿಗದೆ ನಾವು ಬದುಕುವಂತ ಕಾಲ ಬರುತ್ತೆ ಅಂತ ಎಚ್ಚರಿಸ್ತಾರೆ. ಭತ್ತ ಮುತ್ತಾಗುತ್ತೆ ಅಂದ್ರೆ ಭತ್ತದ ವ್ಯಾಲ್ಯೂ ಆ ಮಟ್ಟಕ್ಕೆ ಹೋಗುತ್ತೆ ಅಂತ ತಿಳಿಸ್ತಾರೆ ಈ ಪದದಲ್ಲಿ. ಇನ್ನ ಕಂಟಿನ್ಯೂ ಮಾಡ್ತಾರೆ. ಮುಂದ ಆಗುವ ಸಂದು ನೋಡಣ್ಣ ಈ ಮಂದ ಮತಿಗಳು ಎಂದು
ಎನ್ನುತ್ತಾರಣ್ಣ. ಮುಂದೆ ಒಂದು ದಿನ ಬರುತ್ತೆ, ಮಂದಮತಿಗಳು, ಬುದ್ಧಿ ಕಡಿಮೆ ಇರೋರು ಇವರೆಲ್ಲ ಹಾಗೆ ಹೀಗೆ ಅಂತ ಜನ ಮಾತಾಡ್ಕೊಳ್ತಾರೆ. ವ್ಯಾಲ್ಯೂ ಸಿಗೋದಿಲ್ಲ, ಬುದ್ಧಿವಂತರು ಒಳ್ಳೆ ವಿಷಯಗಳಿಗೆ ವ್ಯಾಲ್ಯೂ ಸಿಗೋದಿಲ್ಲ. ಪುಣ್ಯ ಪುರುಷರಗ ಅನ್ಯ ಅಡರು, ಅನ್ನ ಕಾಣದೆ ಮಣ್ಣು ತಿಂಬರು, ಅನ್ಯ ಜಾತಿಗೆ ಲಿಂಗ ಕಟ್ಟುದು ಅನ್ಯಾಯ ದಿನಗಳು ಬಂದಾವಣ್ಣ. ಅಂದ್ರೆ ಇಲ್ಲಿ ಎಲ್ಲರಿಗೂ ಲಿಂಗ ಕಟ್ಟೋದಕ್ಕೆ ಶುರು ಮಾಡ್ತಾರೆ. ನೀವು ನಮ್ ಜೊತೆ ಸೇರ್ಕೊಳ್ಳಿ, ನಮ್ ಜೊತೆ ಬದುಕಿ, ನಾವೇ ಶ್ರೇಷ್ಠ ಅನಿಸ್ಕೊಳ್ತೀವಿ, ಲಿಂಗ ಕಟ್ಕೊಳ್ಳಿ ಅಂತ ಜನರು ಬೇರೆ ರೀತಿ ಬದುಕೋದಕ್ಕೆ ಶುರು ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ಇಲ್ಲಿ ಬರೆದಿದ್ದಾರೆ. ಪುಣ್ಯ ಪುರುಷರಿಗೆ ಅನ್ನ ಸಿಗದೆ ಒದ್ದಾಡೋ ಅಂತ ಕಾಲ ಬರುತ್ತೆ. ಮಣ್ಣು ತಿಂದು ಬದುಕ್ತಾರೆ ಜನ. ಈಗ ಆಲ್ರೆಡಿ ಆಫ್ರಿಕಾದಲ್ಲಿ ಇಂಥ ನಡೀತಾ ಇದೆ, ಮಣ್ಣು ತಿಂದು ಬದುಕ್ತಾ ಇದಾರೆ ಜನ. 10 ಅವತಾರ ಮುಗಿದು ಹೋತಣ್ಣ, ಈ ಸತ್ತ ಎಣಗು ಬತ್ತಲೆದ್ದು ಕುಣುದಾವ ಏಳಣ್ಣ ಅಂತ ಹೇಳ್ತಾರೆ. ಇದರ ಅರ್ಥ 10 ಅವತಾರ ಮುಗಿದೋಗುತ್ತೆ, ಕೊನೆಗೆ ಎಣಗಳು ಬತ್ತಲೆದ್ದು ಅಂತ ಬರೀತಾರೆ. ಇದರ ಅರ್ಥ ಸ್ವಲ್ಪ ಕಷ್ಟನೇ ಹೇಳೋದು. ನಿಮ್ಗೆ ಯಾರಿಗಾರು ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಿದ್ರೆ ದಯವಿಟ್ಟು ಈ ಮೀನಿಂಗ್ಗಳನ್ನ ಸ್ವಲ್ಪ ಕಮೆಂಟ್ಸ್ ಎಲ್ಲ ಹಾಕಿ, ಅರ್ಥ ಆಗುತ್ತೆ ಕೆಲವೊಬ್ರಿಗೆ. ಇನ್ನು ನೆಕ್ಸ್ಟ್ ಪದ ಹೇಳ್ತೀನಿ. ಸತ್ಯ ನುಡಿಗಳು ಎಷ್ಟು ಹೊಗಳಲ್ಲಿ, ಕತ್ತಿಗಳು ಬಾಸಿಂಗ ಕಟ್ಟಿ ಮೆರೆದಾವು, ಇರುವಿ ದಂಡುಪುರನೇ ನುಂಗದು, ವೇದಶಾಸ್ತ್ರಕ ನಿಲಕದಣ್ಣ. ವೇದಗಳಿಗೆ, ಶಾಸ್ತ್ರಗಳಿಗೆ ಇದೆಲ್ಲ ಗೊತ್ತಾಗೋದಿಲ್ಲ, ಮುಂದೆ ಏನಾಗುತ್ತೆ ಅಂತ ಯಾವ ಟೈಮ್ಗೂ ಹೇಳೋದಕ್ಕಾಗೋದಿಲ್ಲ, ಅಂತ ಸಿಚುವೇಶನ್ಗಳೆಲ್ಲ ಬರುತ್ತೆ ಅಂತ ಇವರು ತಿಳಿಸ್ತಾ ಹೋಗ್ತಾರೆ. ಕೂಸ ಬಸುರಾಗ ಕುಶಲ ಕೇಳಣ್ಣ, ಈ ಬಸವ ಸಾಕ್ಷಿ ಉಸಿಯ ನಾಡುವ ನುಡಿಯನಲ್ಲಣ್ಣ. ಇನ್ನ ಶಿಸುವ 9 ಕೋಸ ಹಡೆದು, ಗಡನೆ 8 ಹೆಣ್ಣು ಮಡಿದು, ಏಕಚಕ್ರ ಪತಿಯನಳಿದು, ಒಡೆಯ ಪಟ್ಟಕ್ಕೆ ಬಂದಾನಣ್ಣ. ಇಲ್ಲಿ ಒಡೆಯ ಅಂದ್ರೆ ಬಸವಣ್ಣ ಪಟ್ಟಕ್ಕೆ ಬರೋದಕ್ಕೆ ಮುಂಚೆ ಏನೇನಾಗುತ್ತೆ ಅಂತ ಹೇಳ್ತಾರೆ ನೋಡಿ. ಶಿಸುವ 9 ಕೂಸ ಹಡೆದು, ಒಂದು ಮಗು 9 ಮಕ್ಕಳನ್ನ ಅಡಿತಾಳೆ. ಗಣನೆ 8 ಹೆಣ್ಣು ಮಡಿದು, ಏಕಚಕ್ರ ಪತಿಯನಾಳಿದು, ಒಡೆಯ ಪಟ್ಟಕ್ಕೆ ಬಂದಾಣಣ್ಣ. ಅಂದ್ರೆ ಇಲ್ಲಿ 8 ಮಕ್ಕಳು ಮಡಿದು, 8 ಹೆಣ್ಣು ಮಕ್ಕಳು ಸತ್ತು, ಒಬ್ಬ ಚಕ್ರಾಧಿಪತಿಯಾಗಿ ಬದುಕ್ತಾನೆ. ಅವನು ಅಳಿದ ನಂತರ ಬಸವಣ್ಣ ಪಟ್ಟಕ್ಕೆ ಬರ್ತಾನೆ. ಹೇಳ ಕೇಳದು ನಿತ್ತ ಓತಣ್ಣ, ಈ ಕೂಳ ಜನರಿಗೆ ಬೇಳೆ ಇನ್ನು ಒದಗಿ ಬಂತಣ್ಣ. ಹಳ್ಳ ಒಳಿಕೇರಿ ಬಾವಿ ಬತ್ತದ್ದು, ಕೊಳ್ಳಿ ಊರ ಜಗಕ ಹತ್ತದ್ದು, 7 ಲೋಕವು ಗುಳೆ ಕಟ್ಟದ್ದು, ಕಾಳ ಕತ್ತಲ ಗವದೀತಣ್ಣ. ಇಲ್ಲಿ ಹಳ್ಳ ಕೊಳ್ಳ ಇದೆಲ್ಲ ಕೂಡ ಬತ್ತೋಗುತ್ತೆ. ಕೆರೆ ಬಾವಿನಲ್ಲಿ ನೀರಿರೋದಿಲ್ಲ, ಜಗಕ್ಕೆ ಬೆಂಕಿ ಅನ್ನೋದು ಹಚ್ಚುತ್ತೆ, ಅಂದ್ರೆ ಸುಡುತ್ತಾ ಹೋಗುತ್ತೆ ಜಗತ್ತು. ಇನ್ನ ಲೋಕದಲ್ಲಿ ಕತ್ತಲು ಆವರಿಸುತ್ತೆ, ಇಂಥ ದಿನಗಳು ಬರುತ್ತೆ ಬಸವಣ್ಣ ಬರೋದಕ್ಕೆ ಮುಂಚೆ ಅಂತ ತಿಳಿಸ್ತಾರೆ. ತಪ್ಪ ಇದ್ದರ ತಗದ ಹಾಕಣ್ಣ, ನಿನಗ ಅಪ್ಪನೆಂದು ಅಪ್ಪಿ ಚರಣಕ ಒಪ್ಪಿತೇಳಣ್ಣ. ಅಪ್ಪ ಚಿಕ್ಕನ ಗುಪ್ತ ನುಡಿಯ ಲಿಪ್ತ ಪಣಿಯಳು ಲಿಖಿತ ಕೂಡದು, ಕಪ್ರ ಜ್ಯೋತಿಗೆ ಹಿಪ್ಪಿ ಉಳಿಯದು ನೆಪ್ಪ ತಪ್ಪದೆ ನೋಡಿಯೋ ಜಾಣ. ತುಂಬಾ ಹಳೆಗನ್ನಡದ ಲ್ಯಾಂಗ್ವೇಜ್ಗಳು, ತುಂಬಾ ಇದ್ರ ಬಗ್ಗೆ ರಿಸರ್ಚ್ ಮಾಡಿರೋರು ಬರ್ದಿರೋರು ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ನಿಮ್ಗೂ ಪೂರ್ತಿ ಈ ಪೇಜಸ್ಗಳನ್ನ ತೋರಿಸ್ತಾ ಇದ್ದೀನಿ. ಯಾಕೆಂದ್ರೆ ಕೆಲವಷ್ಟು ವರ್ಡಿಂಗ್ಸ್ ನನಗೂ ಅಷ್ಟೊಂದು ಗೊತ್ತಿರೋ ಮಟ್ಟಿಗೆ ಮಾತ್ರ ನಾನು ತಿಳಿಸೋ ಕೆಲಸ ಮಾಡ್ತೀನಿ. ಎಷ್ಟು ಜನ ಉಳಿವಿಗೆ ಹೋಗಿರೋರು ಈ ಬುಕ್ಗಳನ್ನ ನೋಡಿರ್ತೀರಾ, ಓದಿರ್ತೀರಾ, ಬಟ್ ಮೀನಿಂಗ್ಗಳು ಸ್ವಲ್ಪ ಕಷ್ಟ ಆಗಿರುತ್ತೆ. ದಯವಿಟ್ಟು ತಿಳ್ಕೊಳ್ಳೋ ಕೆಲಸ ಮಾಡಿ ಇಂಥ ವರ್ಡ್ಗಳನ್ನ. ಇನ್ನ ಮುಂದೆ ಒಂದೇ ಒಂದು ಲೈನಲ್ಲಿ ಬರೀತಾರೆ. ವೇದ ಶರಣರು ಅಡಗುತ್ತಾರಣ್ಣ, ಈ ವಾದಿ ಜನರ ಬಾಯಿ ಒಳಗ ಬಿತ್ತು ಎರಿಮಣ್ಣ. ಈ ವೇದಗಳ ಬಗ್ಗೆ, ಒಳ್ಳೆ ವಿಷಯಗಳ ಬಗ್ಗೆ ಹೇಳ್ತಾ ಇದ್ದಂತ ವ್ಯಕ್ತಿಗಳು, ಶರಣರು ಸೈಡ್ಗೆ ಹೋಗ್ತಾರೆ. ನಿಮ್ಮ ಕರ್ಮ ನೀವು ಅನುಭವಿಸ್ಕೊಳ್ಳಿ ಅಂತ ಅವರು ಸಪರೇಟ್ ಗ್ರೂಪ್ಗಳನ್ನ ಮಾಡ್ತಾರೆ, ಜನರನ್ನ ಕಾಪಾಡೋ ಕೆಲಸ ಮಾಡ್ತಾರೆ. ಇನ್ನ ಇದನ್ನ ನಂಬದೇ ಇರೋರು, ಕೇಳದೇ ಇರೋರ ಬಾಯಿಗೆ ಮಣ್ಣು ಬೀಳುತ್ತೆ ಅಂತ ತಿಳಿಸ್ತಾರೆ. ವೇದ ಮೂರ್ತಿ ಬೋಧ ಬಬಲಾದಿ ಬಲಭೀಮನ ಮೂಲ ತಿಳಿಯ ಬಾಲ, ಚಿಕ್ಕನ ಲೀಲವಾಣಿ ಕಾಲು ಕಾಲ ನೆನೆಯೋ ಜಾಣ. ಇದು ಬಬಲಾದಿ ಚಿಕ್ಕಪ್ಪ ಅವ್ರು ತಿಳಿಸ್ತಾ ಇರೋಂತ ಕಾಲಜ್ಞಾನದ ಮುಂಡಿಗೆ ಪದಗಳು. ಇಂಥ ಸಿಚುವೇಶನ್ ಎಲ್ಲ ಬರುತ್ತೆ, ಒಳ್ಳೆ ವಿಷಯಗಳಿಗೆ ಜನ ಬೆಲೆ ಕೊಡೋದಿಲ್ಲ. ಅಂತ ದಿನ ಒಳ್ಳೆಯವ್ರನ್ನ ಒಗ್ಗೂಡ್ಸೋ ಕೆಲಸ ಕೆಲವಷ್ಟು ಶರಣರು ಮಾಡ್ತಾರೆ. ಇನ್ನ ಕೇಳದೆ ಇರೋರೆಲ್ಲ ಅವರ ದಾರಿನಲ್ಲಿ ಅವ್ರು ಹೋಗಿ ಬಾಯಿಗೆ ಮಣ್ಣಾಕಿಸ್ಕೊಂಡು ಕೋಣೆಗೆ ಮಣ್ಣಾಗಿ ಹೋಗ್ತಾರೆ ಅನ್ನೋದು ಬಬಲಾದಿ ಚಿಕ್ಕಪ್ಪನವರ ಕಾಲಜ್ಞಾನದಲ್ಲಿರುವಂತ ಪದಗಳು. ಇವತ್ತು ಕೂಡ ಕೆಲವಷ್ಟು ವಿಷಯಗಳನ್ನ ತಿಳ್ಕೊಂಡಿದೀವಿ ಅನ್ಕೊಳ್ತೀನಿ. ಇನ್ನ ಮುಂದಕ್ಕೆ ಎಷ್ಟೋ ಇದಾವೆ, ಇದರಲ್ಲಿ ಸುಮಾರು 54 ಮುಂಡಿಗೆ ಪದಗಳಿದ್ದಾವೆ. ಇಂಪಾರ್ಟೆಂಟ್ ಏನೇನಿದೆ ತಿಳ್ಕೊಳ್ತಾ ಹೋಗೋಣ. ಏನಾದ್ರೂ ಇಲ್ಲಿ ಹೇಳುವಾಗ ಸ್ವಲ್ಪ ವೇರಿಯೇಷನ್ ಆಗಿದ್ರೆ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಯಾಕೆಂದ್ರೆ ತುಂಬಾ ಹಳೆಗನ್ನಡದಲ್ಲಿರೋದ್ರಿಂದ ನಿಮ್ಗೆ ಇದಕ್ಕಿಂತ ಜಾಸ್ತಿ ಗೊತ್ತಿರುತ್ತೆ. ತಿಳ್ಕೊಂಡಿರೋರು ಕಮೆಂಟ್ಸ್ ಅಲ್ಲಿ ಅದರ ಮೀನಿಂಗ್ ಗಳನ್ನ ತಿಳಿಸ್ತಾ ಹೋಗಿ, ತಪ್ಪು ಹುಡ್ಕೋದಕ್ಕಿಂತ ಸರಿ ಮಾಡೋ ಕೆಲಸ ಮಾಡಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.